ನಾನು ಎನ್.ಆರ್. ರೂಪಶ್ರೀ ಅಂತ ಕಥಾ ಸ್ಪರ್ಧೆಯಲ್ಲಿ 3ನೇ ಬಹುಮಾನ ಬಂದಿದೆ ನನಗೆ. ಗಂಗೋಳಿ ಸರ್ ಅವರು ಹೇಳಿದಾಗ ತುಂಬ ಖುಷಿಯಾಯಿತು. ಕನ್ನಡ ಧ್ವನಿ ಪತ್ರಿಕೆ ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ಬರಹಗಾರರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ನಾಡಿನ ಎಲ್ಲ ಉದಯೋನ್ಮುಖ ಮತ್ತು ಹಿರಿಯ ಬರಹಗಾರರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಆದ್ದರಿಂದ ಕನ್ನಡ ಧ್ವನಿ ಪತ್ರಿಕೆಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರೋದು. ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯವಳು. ಪ್ರಸ್ತುತ ಮೈಸೂರಿನಲ್ಲಿ ವಾಸ್ತವ್ಯ. ಬರೆಯೋದು ನನ್ನ ಹವ್ಯಾಸ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಹುಬ್ಬಳ್ಳಿಯ ಸಾಹಿತ್ಯದ ಸೊಗಡನ್ನು ಸವಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ. ಕನ್ನಡ ಧ್ವನಿ ಪತ್ರಿಕೆ ಇದೇ ರೀತಿಯಲ್ಲಿ ಸಾಹಿತ್ಯದ ಬರವಣಿಗೆದಾರರಿಗೆ ಪ್ರೋತ್ಸಾಹವನ್ನು ಕೊಡಲಿ ಮತ್ತು ಆ ಪತ್ರಿಕೆ ಎಲ್ಲರ ಮನಗಳಲ್ಲಿ ಯಾವತ್ತೂ ನೆಲೆ ನಿಲ್ಲಲಿ ಮತ್ತು ಸಾಹಿತ್ಯವನ್ನು ಪ್ರೋತ್ಸಾಹಿಸಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ನನ್ನ ಹೆಸರು ಎನ್.ಆರ್. ರೂಪಶ್ರೀ ಅಂತ. ನನ್ನ ಹೆಸರು ಡಾಕ್ಟರ್ ದಿವ್ಯಾ ಹೆಗಡೆ ಅಂತ. ಒಂದು ಆ್ಯಡ್ ನೋಡಿದ್ದಾಗಿತ್ತು, ಕನ್ನಡ ಧ್ವನಿಯವರು ಈ ಥರ ಒಂದು ಕಾಂಪಿಟೇಷನನ್ನು ನಡೆಸ್ತಿದ್ದಾರೆ ಅಂಥೇಳಿ. ಗೊತ್ತಿಲ್ಲ, ನೋಡೋಣ ಅಂಥೇಳಿ ಹಾಗೆ ಒಂದು ಕವನವನ್ನು ನಾನು ಕಳಿಸಿದ್ದಿತ್ತು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮೇಲ್ ಬಂತು, ಸೆಲೆಕ್ಟ್ ಆಗಿದೆ, ಸಮಾಧಾನಕರ ಬಹುಮಾನ ಬಂದಿದೆ ಅಂತ ಹೇಳಿ. ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಎಷ್ಟೋ ಯಾವುದೇದೋ ಫೇಕ್ ಇರೋದ್ರೊಳಗಡೆ ಎಷ್ಟೊಂದು ಒಳ್ಳೆಯದೊಂದು ಕಾರ್ಯ ನಡೆಸ್ತಾ ಇದ್ದಾರಲ್ಲ ಕನ್ನಡ ಧ್ವನಿಯವರು ಅನ್ನೋದು ಖುಷಿ ಆಯಿತು. ಹಾಗೆ ಗಂಗೋಳಿ ಸರ್ ಅವರು ಹೇಳಿದ ಮೇಲೆ ನೋಡೋಣ, ನಾನು ಪ್ರೋಗ್ರಾಮಿಗೆ ಬರೋಣ ಅಂತ ಹೇಳಿ ಖುಷಿಯಿಂದನೇ ಬಂದೆ. ಇಲ್ಲಿ ನೋಡಿದರೆ ಅದೆಲ್ಲ ಅಚ್ಚುಕಟ್ಟಾಗಿ ಎಲ್ಲದನ್ನು ವ್ಯವಸ್ಥೆ ಮಾಡಿದ್ದಾರೆ. ಇದೇ ಥರ ಇಡೀ ನಮ್ಮ ರಾಜ್ಯದ ಎಲ್ಲ ಕಡೆಯಿಂದನೂ ಕೂಡ ಬಹುಶಃ ಈ ಸ್ಪರ್ಧೆಗೆ ಕವನಗಳು ಕಥೆಗಳು ಬಂದಿತ್ತು ಅನ್ಸುತ್ತೆ. ಪ್ರೈಸ್ ಕೊಟ್ಟಿರೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬಾಗಲಕೋಟೆ, ಸಿರ್ಸಿ, ಹುಬ್ಳಿ, ಮೈಸೂರು ಎಲ್ಲ ಕಡೆಯಿಂದನೂ ಇದ್ದಾರೆ. ಸೊ ಈ ಕನ್ನಡ ಧ್ವನಿ ಪತ್ರಿಕೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ಇದೇ ಥರ ಕೆಲಸ ಇನ್ನೂ ಜಾಸ್ತಿ ಆಗಲಿ ಅಂತ ನನ್ನೊಂದು ಹಾರೈಕೆ ಇದೆ. ಧನ್ಯವಾದ. ನಮಸ್ಕಾರ. ಈ ಕನ್ನಡ ಧ್ವನಿ ಇದ್ರವರು ಈ ಒಂದು ಕಾಂಪಿಟೇಷನ್ ಮಾಡಿದಾಗ ಆ್ಯಕ್ಚುಲಿ ನಮ್ಗೆ ಏನು ಕಾನ್ಸೆಪ್ಟೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಈ ಕಾನ್ಸೆಪ್ಟ್ ಕಳಿಸಿದೆ ನನ್ನ ಕಥೆನ. ಕಳಿಸಿದಾದ್ಮೇಲೆ ಸಡನ್ನಾಗಿ ರಿಸಲ್ಟ್ ಬಂದಾಗ ಎಷ್ಟು ಸಂತೋಷ ಆಯಿತು ಅಂತಂದರೆ, ಮೇಲ್ ಬಂತು ನನಗೆ. ಮೇಲ್ ಬಂದ ತಕ್ಷಣ ಒಂದು ಕ್ಷಣ ನಾನು ಸಡನ್ನಾಗಿ ನಂಗೆ ನಂಬೋಕ್ಕಾಗಲಿಲ್ಲ. ಅದು ಉತ್ಕೃಷ್ಟ ಮಟ್ಟಕ್ಕೆ ಬಂದಾಗ ನಮ್ಮಷ್ಟಕ್ಕೆ ನಮಗೆ ಹೌದು ನಮ್ಮಲ್ಲೂ ಕೂಡ ಆ ಸಾಮರ್ಥ್ಯ ಅದ ಅನ್ನೋದನ್ನು ಇಂಡೈರೆಕ್ಟಾಗಿ ನಮಗೆ ಅವರು ಆ ಒಂದು ಬೆಂಕಿಯನ್ನು ಅವರು ಹೊತ್ತಿಸಿದ್ದಾರೆ ಅಂತ ನಾನು ಹೇಳ್ತೀನಿ. ಇಂಥ ಒಂದು ಕನ್ನಡ ಧ್ವನಿ ಚಾನಲ್ಗೆ ನಿಜವಾಗ್ಲೂ ಕೂಡ ನಾನು ತುಂಬ ಋಣಿಯಾಗಿದ್ದೀನಿ, ತುಂಬ ಆಭಾರಿಯಾಗಿ ಕೂಡ ಇದ್ದೀನಿ. ಭಾಳ ಖುಷಿ ಆಯ್ತು ನನಗೆ. ಇಷ್ಟು ನಾನು ಬರೀ ಹೆಸರು ಕೇಳಿದ್ದೆ, ಚೇಂಬರ್ ಆಫ್ ಕಾಮರ್ಸಲ್ಲಿ ಕಾರ್ಯಕ್ರಮಗಳು ನಡೀತಾವೆ ಅಂತಂದೇಳಿ. ಇವತ್ತು ಅಂತಹ ಒಂದು ವೇದಿಕೆಯಲ್ಲಿ ನಾನೂ ಕೂಡ ಭಾಗಿಯಾಗಿದ್ದೀನಿ. ಜೊತೆಗೆ ನನ್ನ ಗುರುಗಳು ಕೂಡ ಇದ್ದಾರೆ ಇಲ್ಲಿ, ಸತೀಶ್ ಕುಲಕರ್ಣಿ ಗುರುಗಳು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಹಾಗಾಗಿ ಇದು ನನಗೆ ಡಬಲ್ ಧಮಾಕ ಅಂತ. ಖುಷಿಯಾಗುತ್ತೆ. 4 ಜನರಲ್ಲಿ ಗುರುತಾಗತ್ತಲ್ಲ, ಖುಷಿಯಾಗುತ್ತೆ. ಮತ್ತು ಈ ಥರ ಸ್ಪರ್ಧೆಗಳು ಏರ್ಪಡಿಸೋದ್ರಿಂದ ಬರಹಗಾರರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗ್ದಂಗೆ, ಬರೆಯೋಕ್ಕೆ ಇನ್ನೊಂದು ಸ್ವಲ್ಪ ಉತ್ತೇಜನ ಸಿಗುತ್ತೆ. ಪ್ರೈಸ್ ಬರಬೇಕಂತ ಅಲ್ಲ. ಹಾಗೆ ಕನ್ನಡ ಧ್ವನಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಭೆಗಳನ್ನ ಗುರುತು ಮಾಡಿ ಗುರುತಿಸ್ತಾ ಇರೋದು ಖುಷಿ ಅನಿಸುತ್ತೆ. ಏನಂದ್ರೆ ಒಟ್ಟು ಹಾಕಿದ್ದೆ, ಗುಣಮಟ್ಟ ಇತ್ತು ಕತೆ ಒಳಗೆ ಹಾಕಿದ್ದೆ. ಒಟ್ಟು ಅಂದ್ಕೊಂಡಿರಲಿಲ್ಲ ಬರುತ್ತೇನೋ ಅಂತ. ಖುಷಿ ಆಯಿತು. 2ನೇ ಬಹುಮಾನ ಸಿಕ್ಕಿದೆ, ಖುಷಿ ಆಯಿತು. ನಾನು ಲತಾ ಹೆಗಡೆ ಅಂತ. ನಾನು ವಿವೇಕ್ ಹೆಗಡೆ ಅಂತೇಳಿ. ಇವತ್ತಿನ ಕನ್ನಡ ಧ್ವನಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ನನಗೆ ಕಥಾ ಸ್ಪರ್ಧೆಯಲ್ಲಿ, ರಾಜ್ಯ ಮಟ್ಟ ಕಥಾ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಬಂದಿದೆ, ಸ್ವೀಕರಿಸಲಿಕ್ಕೆ ಬಂದಿದ್ದೇನೆ ನಾನು. ನಮ್ಮಂಥ ಉದಯೋನ್ಮುಖ ಕಥೆಗಾರರಿಗೆ, ಅಂದರೆ ಹಳೆ ಕಥೆಗಾರರು, ಹೆಸರಾಂತ ಸಾಹಿತಿಗಳಿಗೆ ಸಾಮಾನ್ಯವಾಗಿ ಅವರು ಒಳ್ಳೆ ಕಥೆ ಸಾಹಿತ್ಯ ಚೆನ್ನಾಗೇ ಇರುತ್ತದೆ, ಪ್ರಶಸ್ತಿ ಸಿಗೋದು ದೊಡ್ಡದಲ್ಲ. ಬಟ್ ನಮ್ಮಂಥವರಿಗೆ, ಉದಯೋನ್ಮುಖರಿಗೆ, ಹೊಸದಾಗಿ ಈ ಪ್ರಯತ್ನ ಪಡೋರಿಗೆ, ಈ ಒಮ್ಮೆಗಾಲು ಇಡುವವರಿಗೆ ನಮಗೆ ಈ ಥರ ಪ್ರಶಸ್ತಿ ಕೊಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಪ್ರೋತ್ಸಾಹ, ಹುರುಪು ಒಂಥರ ಬರೀಬೇಕು ಅನ್ನೋದು ಬರ್ತದೆ. ಸೊ ಈ ಪ್ರೋತ್ಸಾಹವನ್ನು ಕನ್ನಡ ಧ್ವನಿಯವರಿಗೆ ಆಯೋಜನೆ ಮಾಡಿ ನೀಡ್ತಾ ಇದ್ದಾರೆ. ಸೊ ಈ ಆಯೋಜನೆ ಮಾಡಿದ ಕನ್ನಡ ಧ್ವನಿ ಟ್ರಸ್ಟ್ಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು
ಇನ್ನೂ ಕನ್ನಡ ಧ್ವನಿ ಕರ್ನಾಟಕದಲ್ಲಿ ಧ್ವನಿ ಮೊಳಗಲಿ ಇನ್ನೂ ಶಕ್ತಿಶಾಲಿಯಾಗಿ ಬೆಳೆಯಲಿ, ಈ ಥರ ಪ್ರೋತ್ಸಾಹ ಕೊಡ್ತಾ ಇರಲಿ ಅಂಥೇಳಿ ಅದಕ್ಕೆ ಉತ್ತಮ ಭವಿಷ್ಯ ಬರಲಿ, ಚೆನ್ನಾಗಿ ಶಕ್ತಿಶಾಲಿ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಸಾಕಾ? ನನಗೆ ಬಂದಂಥ ಕಥೆಗಳು 12 ಒಟ್ಟು. ಅಂದರೆ 100 ಕಥೆಗಳು ಬಂದಲ್ಲಿ 12 ಆಯ್ಕೆ ಮಾಡಿ ನಾವು ಇದು ಮಾಡಿದ್ವಿ. ಆ 12 ಕಥೆಗಳಲ್ಲೂ ಕೂಡ ಎಲ್ಲ ಒಳ್ಳೆಯ ಕಥೆಗಳೇ ಇದ್ದರು. ಯಾವುದನ್ನು ನಾವು ಬಹುಮಾನಕ್ಕೆ ಪರಿಗಣನೆ ಮಾಡಬೇಕು ಅಂತ ಕಷ್ಟ ಆಯ್ತು ನಮಗೆ. ಇಂದಿನ ಆಧುನಿಕ ವಸ್ತುಗಳ ಕಥೆಗಳು ಬಹಳ ಆಗಿದ್ದಾವೆ. ಯಾಕಂದರೆ ಇಂದಿನ ಇವರೆಲ್ಲ ಯುವಕರು. ಸೊ ಯುವಕರು ತಮ್ಮ ಅನಿಸಿಕೆಗಳನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಒಂದು ಒಳ್ಳೆಯ ಕಥೆಗಳಿದ್ದಾವೆ. ಅವುಗಳಲ್ಲಿ ನಾವು 6 ಆಯ್ಕೆ ಮಾಡಿದ್ದೇವೆ. ಅದರ 3 1 2 3 ಆಮೇಲೆ ಒಂದು ಸಮಾಧಾನಕರ 3 ಮಂದಿ. ಎಲ್ಲ ಕಥೆಗಳು ಭಾಳ ಉತ್ತಮವಾಗಿದೆ. ಸಾಹಿತ್ಯಿಕವಾಗಿ ಕೂಡ ಭಾಳ ಚೆನ್ನಾಗಿದ್ದವು. ನನ್ನ ಮನಮುಟ್ಟುವಂಥ ಕಥೆಗಳು 12 ಕಥೆಗಳು ಕೂಡ ಅವುಗಳಲ್ಲಿ ಉತ್ತಮವಾದನ್ನು ನಾವು ಆಯ್ಕೆ ಮಾಡಿದ್ದೀವಿ. ಕನ್ನಡದಲ್ಲಿ ಸಂಭ್ರಮಾಚರಣೆ ಏನಾಯ್ತು? ಅದು ಕನ್ನಡದಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ. ಹಾಂ, ಕನ್ನಡ ಧ್ವನಿ ಸಂಭ್ರಮಾಚರಣೆ ಕನ್ನಡಕ್ಕಾಗಿ ಹೋರಾಟ ಮಾಡುವಂಥ ಒಂದು ಸಂಸ್ಥೆ ಇದು, ಟ್ರಸ್ಟ್ ಆಗಿದೆ. ಅನೇಕ ದಿನ 1-2 ವರ್ಷಗಳಿಂದ ನಾನು ಅವರ ಜೊತೆಗೆ ಒಡನಾಡಿದ್ದೀನಿ. ಇಂಥ ಒಂದು ಅನೇಕ ವಿಷಯಗಳನ್ನು ಅವರು ತೆಗೆದುಕೊಂಡು ಸಭೆ ಸಮಾರಂಭಗಳನ್ನು ಮಾಡ್ತಾರೆ. ಇವತ್ತು ಒಂದು ಸಂಭ್ರಮ ಆಚರಣೆ ಆಗ್ತಾಯಿದೆ. ಇದು ಖುಷಿಯ ವಿಷಯ. ಇನ್ನು ಮುಂದೆ ಇದೇ ಥರ ಅದು ಅಭಿವೃದ್ಧಿ ಆಗಬೇಕು ಕನ್ನಡಕ್ಕಾಗಿ, ಆಮೇಲೆ ಕನ್ನಡ ಸಾಹಿತ್ಯಕ್ಕಾಗಿ, ಕನ್ನಡ ಪತ್ರಿಕೋದ್ಯಮಕ್ಕಾಗಿ ಈ ಸಂಸ್ಥೆ ಹೋರಾಟ ಮಾಡ್ತದೆ. ಆಮೇಲೆ ಬೆಳವಣಿಗೆಗೂ ಕೂಡ ಹೆಚ್ಚಿಗೆ ಸಹಾಯ ಮಾಡ್ತಾ ಇರೋದು ನನ್ನ ಅಭಿಪ್ರಾಯ. ಕನ್ನಡ ಧ್ವನಿ ರಾಜ್ಯ ಮಟ್ಟದ ಕತೆ ಕವಿತಾ ಸ್ಪರ್ಧೆಯಲ್ಲಿ ನಾನು ಅಕ್ಟೋಬರ್ನಲ್ಲಿ ಭಾಗವಹಿಸಿದ್ದೆ. ನನ್ನ ಒಂದು ಕತೆ ಮತ್ತು ಕವಿತೆಯನ್ನು ಈ ಸ್ಪರ್ಧೆಗೆ ಕಳಿಸಿದ್ದೆ. ಅದರಲ್ಲಿ ನನ್ನ ಕವಿತೆ ಯುದ್ಧವೆಂಬುದು ತೀರಿದ ಬಾಯಾರಿಕೆ ಎಂಬ ಈ ಕವಿತೆಗೆ ರಾಜ್ಯ ಮಟ್ಟದ ಕವಿತಾ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿದೆ. ಈ ಬಹುಮಾನವನ್ನು ನೀಡಿದಂತಹ ಕನ್ನಡ ಧ್ವನಿ ಟ್ರಸ್ಟ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ. ಇದೇ ಥರ ಕಾರ್ಯಕ್ರಮಗಳನ್ನು ಮಾಡಿ ರಾಜ್ಯದಲ್ಲಿರುವಂಥ ಬಹುಮುಖ್ಯ ಪ್ರತಿಭೆಗಳಿಗೆ ಒಂದು ವೇದಿಕೆ ಕೊಟ್ಟು ಅವರ ಒಂದು ಪ್ರತಿಭೆಯನ್ನು ಮುನ್ನೆಲೆಗೆ ತರಬೇಕೆಂದು ನಾನು ಹಾರೈಸುತ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಕನ್ನಡ ಧ್ವನಿ ಸಂಭ್ರಮ 2026ಕ್ಕೆ ಬಂದಿದ್ದಕ್ಕೆ ನಂಗೆ ಭಾಳ ಖುಷಿ ಆಗ್ಲಿಕ್ಕತ್ತದ. ನಂದು ಶ್ರೀ ಗಣಪತಿ ಗಂಗೊಳ್ಳಿ ಸರ್ ಕರೆದಿದ್ರು ಇದಕ್ಕೆ. ಇದು ನಾವು ಫಾಲೋ ಅಪ್ ಮಾಡಲಿ ಅಂತ ನೀವು ಪ್ರೆಸ್ ಎಲ್ಲ ಕನ್ನಡ ಕವಿಗಳು ಮತ್ತು ಕನ್ನಡ ಪ್ರೆಸ್ ಸಂಘ ಎಷ್ಟು ಹಿಂದಿನ ಬ್ಯಾಕ್ಗ್ರೌಂಡ್ ಎಷ್ಟು ಕೆಲಸ ಮಾಡ್ತಾರೆ. ನಮ್ಮ ಕನ್ನಡ ಭಾಷೆ ಮಹಿಮೆ ಇಡೀ ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೆ ಎಷ್ಟು ಪುಸ್ತಕದಿಂದ ಆಯಿತು, ಕವಿತೆಗಳಿಂದ ಆಯಿತು, ಹೇಗೆ ಮುಂದೆ ಬರ್ತದೆ ಅದು ಕೇಳಿ ಭಾಳ ಖುಷಿ ಆಗ್ತದೆ. ಎಷ್ಟೋ ಮಂದಿ ನಾವು ಈ ಮೂಲಕ ನಾ ಏನು ರಿಕ್ವೆಸ್ಟ್ ಮಾಡೋದು ಅಂತಂದರೆ, ಎಲ್ಲರೂ ಜಾಸ್ತಿ ಕನ್ನಡ ಪುಸ್ತಕ ಓದಬೇಕು, ಕನ್ನಡ ನ್ಯೂಸ್ ಪೇಪರ್ ಓದಬೇಕು, ನಮ್ಮ ಕನ್ನಡದ ವೈಬ್ರೆಂಟ್ ಹೆರಿಟೇಜ್ ನಾವು ಕಲಿಬೇಕು ಅನ್ನೋದು ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೇನೆ. ನನಗೂ ಈ ಸಮಾರಂಭಕ್ಕೆ ಒಂದು ಪಾರ್ಟ್ ಆಗಿ ಕರೆದಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಕನ್ನಡ ಧ್ವನಿ ಸಂಭ್ರಮ 2026 ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮಗೆ ಸಾಧಕರಂತ ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ಈ ಗಳಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಮೊದಲನೇದಾಗಿ ನಾನು ಕನ್ನಡದನೇ ಇದಕ್ಕೆ ಸಾಹಿತ್ಯ ಇದಕ್ಕೆ ನನ್ನ ಅಭಿನಂದನೆಗಳು ಮತ್ತು ನನ್ನ ಇದನ್ನು ತಿಳಿಸ್ತೇನೆ. ಯಾಕಂದರೆ ಅವರು ನನ್ನನ್ನು ಗುರುತಿಸಿದ್ದಾರೆ. ಈ ಒಂದು ಅಭಿನಂದನೆ ಸಮಾರಂಭ ಮತ್ತು ಸತ್ಕಾರ ಸಮಾರಂಭ ಅದು ಸತ್ಕಾರಕರಿಗೆ ಒಂದು ಇನ್ನೂ ಜವಾಬ್ದಾರಿಯನ್ನು ಹೆಚ್ಚಿಗೆ ಕೊಡ್ತೈತೆ. ಇನ್ನೂ ಸಮಾಜಕ್ಕೆ ಸೇವೆ ಮಾಡಬೇಕು, ಇನ್ನೂ ನಾವು ಇದು ಮಾಡಬೇಕು, ಇದು ಒಂದು ನಮ್ಮ ಪ್ರೇರಣೆ ಹೆಚ್ಚು ಮಾಡ್ತಾಯಿದೆ. ಇದು ಒಂದು ನಿಜವಾಗೂ ಸತ್ಕಾರ ಸಮಾರಂಭ ಏನು ಮಾಡ್ತಾರಲ್ಲ ಇದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಪ್ರತಿಯೊಬ್ಬ ಏನು ಸಾಧಕರನ್ನು ಗುರುತಿಸಿ ಅವ್ರಿಗೆ ಎನ್ಕರೇಜ್ ಮಾಡೋದ್ರಿಂದ ಉಳಿದೋರಿಗೆ ಅದ್ರದ್ದು ಬಗ್ಗೆ ಒಂದು ಭಾವನೆ ಹುಡ್ತೈತೆ, ನಾವು ಒಂದು ಸಾಧನೆ ಮಾಡ್ಬೇಕಂತ. ಎರಡನೇದು ಯಾರು ಏನಾರ ಸಾಧನೆ ಮಾಡಿದಾಗ ಇನ್ನೂ ಒಂದಿಷ್ಟು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಆಸೆ ಹುಡ್ತೈತೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ನನಗೆ ಸಾಧನೆ ಸಿಕ್ತಂತೆಲ್ಲ ಮಾತಾಡೋದಲ್ಲ, ಇಂಥ ಒಳ್ಳೆಯ ಕಾರ್ಯಕ್ರಮನ ಎನ್ಕರೇಜ್ ಮಾಡಿದ ಕನ್ನಡ ಧ್ವನಿಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಸರ್, ಈ ವೇದಿಕೆಯ ಮುಖಾಂತರ ನೀವು ಯೋಜನೆಯರಿಗೆ ಯಾವ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ನಾವು ಸಮಾಜದಲ್ಲಿ ಮತ್ತು ದೇಶದಲ್ಲಿ ಕೆಲವೊಂದು ಟೈಮ್ ನಾವು ಸಮಾಜಕ್ಕಾಗಿ ಅದರಿಂದ ನಾವು ಈ ಒಂದು ಇಷ್ಟು ದಿವಸ ಬಂದ ಮೇಲೆ ಅದರಿಂದ ನಾವು ಒಂದು
ಇಷ್ಟು ದಿವಸ ಇಷ್ಟು ದೊಡ್ಡಕ್ಕಾಗಿ ಬೆಳೆದೇವಿ. ನಮ್ಮ ಕೆಲವೊಂದು ಟೈಮನ್ನು ಸಮಾಜಕ್ಕಾಗಿ ನಾವು ಸೇವೆ ಇಡಲೇಬೇಕು. ಅಂದ್ರೆ ನಾವು ದೇಶ ಆಯ್ತು, ಸಮಾಜ ಆಯ್ತು, ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಿಮಗೊಂದು ಸಾಧನೆ ಮಾಡಿದ್ದಕ್ಕೆ ನಿಮ್ಗೆ ಅದು ಸಂತೋಷ ಸಿಗುತ್ತೆ. ಆ ಸಂತೋಷ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಒಂದು ಸಂತೋಷ ಸಾಧನೆ ಈ ರೊಕ್ಕಕ್ಕೆ ಸಿಗೋದಿಲ್ಲ. ಈ ಸಾಧನೆಗೆ ಸಾಧಕರ ಸನ್ಮಾನ ಅಂಬಾನಿ ಅಥವಾ ಇಂಥವ್ರು ಬೇಕಾದ್ರೆ ರೊಕ್ಕ ಕೊಟ್ಟು ತೊಗೋಬೋದಾಗಿತ್ತು. ಹಂಗೆ ಕೊಡೋದಿಲ್ಲ. ಅದು ಕೊಡಲಿ ಸಾಧಕರಿಗೆ ಕೊಡ್ತಾರದು. ಸೊ ಇದು ದುಡ್ಡಿನಲ್ಲಿ ಸಿಗೋದಲ್ಲ. ಅದಕ್ಕೆ ಸಾಧಕರು ಹೆಚ್ಚಾಗಬೇಕು, ಸಾಧನೆ ಮಾಡೋರು ಹೆಚ್ಚಾಗಬೇಕು, ಸಾಧನೆ ಮಾಡೋರಿಗೆ ಸಪೋರ್ಟ್ ಅಂದರೆ ಎನ್ಕರೇಜ್ ಮಾಡೋರು ಹೆಚ್ಚಾಗಬೇಕು ಅಂತ ನಾನು ಹೇಳ್ತೀನಿ. ತುಂಬ ಧನ್ಯವಾದಗಳು. ಕನ್ನಡ ಧ್ವನಿಗೆ ಇವತ್ತು ಕನ್ನಡ ಧ್ವನಿ ಸಂಭ್ರಮ 2026 ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಮತ್ತು ಎಲ್ಲ ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಡುವಂಥ ಈ ಕನ್ನಡ ಧ್ವನಿ ಸಮಾಜಕ್ಕಾಗಿ ಗಟ್ಟಿಯಾಗಿ ಧ್ವನಿಯನ್ನು ಎತ್ತುವಂಥ ಯುವ ಪೀಳಿಗೆಯನ್ನು ಬೆಳೆಸುತ್ತಿರುವಂಥ ಈ ಕನ್ನಡ ಧ್ವನಿ ಏನು ಇವತ್ತು ಸಾಧಕರಿಗೆ ಸನ್ಮಾನ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಯುವ ಪೀಳಿಗೆಯನ್ನು ಒಳ್ಳೆ ಕೆಲಸ ಮಾಡ್ತಿರುವಂಥ ಗುರುತಿಸುವುದು ಇದು ಒಳ್ಳೆಯ ಕೆಲಸ. ಅವ್ರನ್ನ ಗುರುತಿಸಿ ಒಂದು ಸನ್ಮಾನ ಮಾಡೋದ್ರಿಂದ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಂಗಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಸಾಧಕರಿಗೆ ಸನ್ಮಾನ, ಈ ಸಾಧನೆ ಮಾಡಿರುವಂಥದ್ದು ಸಮಾಜದ ಒಂದು ಒಳ್ಳೆಯತೆಗಾಗಿ ಕೆಲಸ ಮಾಡಿರುವಂಥದ್ದು, ಇದನ್ನು ಗುರುತಿಸಿ ಕನ್ನಡ ಧ್ವನಿ ಏನು ಸಾಧಕರಿಗೆ ಸನ್ಮಾನ ಮಾಡ್ತಾ ಇರೋದು ಖುಷಿ ಸಂಗತಿ ಕೂಡ. ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಒಂದು ಜವಾಬ್ದಾರಿನೂ ಕೊಡುವಂಥ ಒಂದು ವಿಷಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಈ ಕನ್ನಡ ಧ್ವನಿ ಸಕಾರಾತ್ಮಕ ಒಂದು ವಿಚಾರಗಳು ಇಟ್ಕೊಂಡು ಸಮಾಜಕ್ಕೆ ಕೊಡುಗೆಯನ್ನು ಕೊಡುತ್ತಿರುವಂಥ ಕನ್ನಡ ಧ್ವನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಮತ್ತು ಸಮಾಜಕ್ಕಾಗಿ ಗಟ್ಟಿ ಧ್ವನಿಯಾಗಿ ಕನ್ನಡ ಧ್ವನಿ ಬೆಳೀಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಯುವಕರು ಇವತ್ತಿನ ಕನ್ನಡ ಧ್ವನಿಯಾಗಿ ಏನಂದ್ರೆ ಬೆನ್ನೆಲುಬಾಗಿ ನಿಂತ್ಕೊಂಡು ಯುವಕರಿಗೆ ಸಾಕಷ್ಟು ಅವಕಾಶಗಳದಾವೆ. ನಾವು ಇವತ್ತಿನ ದಿವಸದೊಳಗೆ ಯುವಕರು ಏನು ಅಂದರೆ ಏನು ಮಾಡ್ತಾ ಇದ್ದಾರೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗ್ತಾ ಇದೆ. ಬಟ್ ಯುವಕರಿಗೆ ಸಾಕಷ್ಟು ಅವಕಾಶಗಳದಾವೆ. ಇವತ್ತು ನಾವು ಟೆಕ್ನಾಲಜಿ AI ಬಂದುಬಿಟ್ಟು ಸಾಕಷ್ಟು ಅವಕಾಶಗಳದಾವೆ. ಅಥವಾ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ತೀವಿ, ನೆಗೆಟಿವ್ ಆಗಿ ತೊಗೊಳ್ತೀವಿ, ನಮ್ಮ ಮೇಲೆ ಡಿಪೆಂಡ್ ಅದ. ನಾನು ಯುವಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡೋದು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅದರಲ್ಲಿರುವಂಥ ಅಡ್ವಾಂಟೇಜನ್ನು ಉಪಯೋಗಿಸ್ಕೊಂಡು ಸಮಾಜಮುಖಿ ಕೆಲಸಗಳನ್ನಾಗಿರ್ಬೋದು, ನಮ್ಮ ಜವಾಬ್ದಾರಿ ಇರುವಂಥ ನಮ್ಮ ಕೆಲಸಗಳಲ್ಲಿ ಸಾಧನೆ ಮಾಡಲಿಕ್ಕೆ ಇದೊಂದು ಏನಂದ್ರೆ ಒಂದು ಮೆಟ್ಟಿಲು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕನ್ನಡ ಧ್ವನಿ ಯುವಕರಿಗಾಗಿ ಇದು ಒಂದು ಸಾಧನೆ ಮೆಟ್ಟಿಲಾಗಿ ನಿಲ್ಲಲಿ. ಪ್ರತಿಯೊಬ್ಬರಿಗೂ ಕೂಡ ಏನೊಂದು ಬಹುಮಾನವಾಗಿ ಸಾಧಕರಿಗೆ ಗುರುತಿಸಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಡುವಂಥ ಕೆಲಸಗಳ ಆಗಲಿ ಅಂತ ನಾನು ಈ ಕನ್ನಡ ಧ್ವನಿಗೆ ನಾನು ಶುಭವನ್ನು ಕೋರ್ತಾ ಇವತ್ತು ಕನ್ನಡ ಧ್ವನಿ ಸಂಭ್ರಮ 2026 ಯಶಸ್ವಿ ಆಗಲಿ ಅಂತ ನಾನು ಎಲ್ರಿಗೂ ಶುಭವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆಯೋಜಿಸಿರುವ ಕನ್ನಡ ಧ್ವನಿ ಸಂಭ್ರಮ 2026 ಕಥೆ ಸ್ಪರ್ಧೆಯಲ್ಲಿ ನಿಮಗೆ ಬಹುಮಾನ ಸಿಕ್ಕಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ತೆ. ಈ ಕನ್ನಡ ಧ್ವನಿ ಸಂಭ್ರಮವನ್ನ ಕಾವ್ಯ ಮತ್ತು ಕಥೆಯನ್ನ ಸ್ಪರ್ಧೆಯನ್ನ ನಡೆಸೋದ್ರ ಮೂಲಕ ಆಯೋಜಿಸಿದ್ದು ತುಂಬಾ ಖುಷಿ ಕೊಡ್ತು. ಮತ್ತೆ ಅಷ್ಟೇ ತುಂಬಾ ಅರ್ಥಪೂರ್ಣ ಅಂತಾನು ಅನಿಸ್ತು. ಈ ನಡುವೆ ಹೊಸ ಪೀಳಿಗೆ ಏನಿದೆ ಅದು ಸಹ ಸಾಹಿತ್ಯದ ಕಡೆಗೆ ಒಲವನ್ನು ತೋರಿಸ್ತಾ ಇದೆ. ಆದ್ರೆ ಅವರ ಸಾಹಿತ್ಯ ಮುಂಚೆಗಿಂತ ಭಿನ್ನವಾಗಿರ್ಬೋದು. ಅವರು ಯಾವ ತರ ತುಡಿತಾ ಇದೆ, ಅವರಲ್ಲಿ ಯಾವ ತರ ತುಡಿತಾ ಇದೆ, ಅವರು ಯಾವ ರೀತಿಯ ಬರಹಗಳನ್ನ ಹೊರಗೆ ತರ್ತಾ ಇದ್ದಾರೆ ಅನ್ನೋದಕ್ಕೆ ಈ ತರದ ಕಾವ್ಯ ಸ್ಪರ್ಧೆ ಮತ್ತೆ ಕಥೆ ಸ್ಪರ್ಧೆಗಳು ತುಂಬಾ ಸಹಾಯ ಮಾಡ್ತವೆ. ಈ ನಿಟ್ಟಿನಲ್ಲಿ ನಾನು ಅಭಿನಂದನೆಯನ್ನ ತಿಳಿಸ್ತೀನಿ ಕನ್ನಡ ಧ್ವನಿಗೆ. ಇಂಥದ್ದೊಂದು ಅರ್ಥಪೂರ್ಣವಾದಂತಹ ಸ್ಪರ್ಧೆಯನ್ನ ಏರ್ಪಡಿಸಿ ಇವತ್ತು ಬಹುಮಾನವನ್ನ ಕೊಡ್ತಾ ಇರೋದಕ್ಕೆ. ಇಂದಿನ ಯುವ ಪೀಳಿಗೆ ಯೂಶುವಲಿ ಡಿಜಿಟಲ್ ಮೀಡಿಯಾದಲ್ಲಿ ತುಂಬಾನೇ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹಾರ್ಡ್ ಕಾಪೀಸ್ಗಳನ್ನು ಅಂದರೆ ಪುಸ್ತಕಗಳನ್ನು ಓದುವ ಮತ್ತೆ ಬರೆಯುವ ಎರಡು ಕೌಶಲ್ಯಗಳು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತ ಇಲ್ಲ, ಇದನ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಡಿಜಿಟಲ್ ಆದ ಮಾತ್ರಕ್ಕೆ ನಾವು ಅಂದ್ರೆ ಹಾರ್ಡ್ ಕಾಪಿಗಳಿಂದ ಈ ಹಳೆ ರೀತಿಯಾಗಿ ನಾವೇನೋ ಒಂದು ಅಭ್ಯಾಸ ಇಟ್ಕೊಂಡು ಬಂದಿದ್ವಿ ಅದರಿಂದ ದೂರ ಆಗಿರ್ಬೋದು. ಆದ್ರೆ ಅವರು ಓದಿನಿಂದ ದೂರ ಆಗಿದ್ದಾರೆ ಅಥವಾ ಬರಹದಿಂದ ದೂರ ಆಗಿದ್ದಾರೆ ಅನ್ನೋದನ್ನ ನಾನು ಒಪ್ಪಲ್ಲ. ಈಗ ಡಿಜಿಟಲ್ ಅಂದ್ರೆ ಡಿಜಿಟಲ್ ವೈಸೇ ಆಗಿದೆ. ಈಗ ನಮ್ಮಲ್ಲಿ ಈ ಬುಕ್ಗಳು ಬರ್ತಾ ಇದೆ, ಸುಮಾರು ಪ್ಲಾಟ್ಫಾರ್ಮ್ಗಳು ಕತೆ ಕವನಕ್ಕಂತಾನೆ ತೆರೆದಿಟ್ಟಿದೆ, ಅಲ್ಲಿ ಸುಮಾರು ಯುವಕರು ಆಕ್ಟಿವ್ ಆಗಿದ್ದಾರೆ. ಸೊ ಏನು ಈ ಹಿಂದೆ ಇರುವಂತ ರೀತಿ ರೂಢಿಗಳಿಂದ ಭಿನ್ನವಾಗಿ ಬರ್ತಾ ಇದ್ದಾರೆ ಹೊರತು ಅದನ್ನ ಡಿಜಿಟಲೀಕರಣ ಮಾಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕೆ ಅವ್ರು ಸೋಷಿಯಲ್ ಮೀಡಿಯಾ ಇದ್ದಾರೆ, ಫೋನಲ್ಲಿ ಇದ್ದಾರೆ. ಇಟ್ಸ್ ನಾಟ್ ಮೀನ್ ಅವ್ರು ಓದ್ತಾ ಇಲ್ಲ, ಅವ್ರು ಬರೀತಾ ಇದ್ದಾರೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕನ್ನಡ ಧ್ವನಿ ಸಂಭ್ರಮಕ್ಕೆ ನೀವು ಆಗಮಿಸಿದ್ದೀರಾ. ಸೊ ನಿಮ್ಮ ಸಾಧನೆಯ ಬಗ್ಗೆ ಅಥವಾ ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಒಪಿನಿಯನ್? ಕನ್ನಡ ಧ್ವನಿ ಹಮ್ಮಿಕೊಂಡಿರುವಂಥ ಕೆಲಸ ಅತ್ಯಂತ ಶ್ಲಾಘನೀಯ. ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂಥವ್ರನ್ನ ಗುರುತಿಸಿ ಇಂದು ಸನ್ಮಾನ
ಅಭಿನಂದನೀಯ ಶ್ಲಾಘನೀಯ ಕೆಲಸ. ಇಂಥ ಗುರುತಿಸಿ ಮುಂದೆ ಅನ್ನೋ ಜವಾಬ್ದಾರಿಯನ್ನು ಈ ಸಮಾಜಕ್ಕೆ ಅವರಿಗೆ ಜವಾಬ್ದಾರಿಯನ್ನು ನೀಡುವಂಥದ್ದು ಏನಿದೆ ಇದು ಭಾಳ ಒಳ್ಳೆಯ ಕೆಲಸ. ಇಂಥ ಕೆಲಸಗಳ ನಿರಂತರವಾಗಿ ಇಂಥ ಧ್ವನಿಸುವಳಿಕೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ನಿಮ್ಮ ಸಂಸ್ಥೆಯ ಮೂಲಕ ನೀವು ಎಜುಕೇಶನ್ ಫೀಲ್ಡಲ್ಲಿ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದೀರಿ.